ನಮಸ್ತೆ ಎಲ್ರಿಗೂ. ನಾನಿವತ್ತು ಅಕ್ಕಿ ರೊಟ್ಟಿ ಮತ್ತು ಹೆಸರುಕಾಳು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಅವರ್ ಮುಂಚೆನೇ ನಾನು ಹೆಸರುಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ಸಷ್ಟಿದೆ. ಇದನ್ನೊಂದು ಕುಕ್ಕರ್ಗೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು 4 ವಿಷಲ್ ತೊಗೊಳೋಣ. ಅಷ್ಟರಲ್ಲೇ ಒಂದು ಬಾಣಲಿಯಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು 3 ಚೌಟಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ. ನಾನಿವತ್ತು ಒಂದು 8 ರೊಟ್ಟಿಗಾಗೋಷ್ಟು ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕಿದ್ಮೇಲೆ ಒಂದು 5 ನಿಮಿಷ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಅದು ಕುದೀತಾ ಇರಬೇಕಾದ್ರೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡು ನಾದ್ಕೊಳ್ಳಿ. ಆಲ್ಮೋಸ್ಟ್ ಚಪಾತಿ ಹಿಟ್ಟಿನ ಹದಕ್ಕೆ ಅದು ಬರುತ್ತೆ. ಒಂದು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡು ನಾದ್ಕೊಂಡ್ರೆ ಈ ರೀತಿ ಆಗುತ್ತೆ. ಅಷ್ಟರಲ್ಲಿ ನಾನು ಒಗ್ಗರಣೆಗೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯೋಕ್ಕಿಟ್ಟು ಸಾಸಿವೆನ ಕೂಡ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಲಿ. ಇದೇ ಟೈಮಲ್ಲೇ ಒಂದು 2 ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ಕುಕ್ಕರಲ್ಲಿ ಆಲ್ರೆಡಿ 3 ವಿಷಲ್ ಬಂದಿತ್ತು. ಹೆಸರುಕಾಳು ಕೂಡ ತುಂಬ ಮೆತ್ತಗೆ ಬೆಂದಿದೆ. ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋ ಟೈಮೀಗ. ಆಲ್ಮೋಸ್ಟ್ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಹೆಸರುಕಾಳನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹೀರ್ಕೊಳ್ಳಿ ಅಂತ. ಅದಾದಮೇಲೆ ಸ್ವಲ್ಪ ಹಸಿ ತೆಂಗಿನಕಾಯಿನ ಇದಕ್ಕೆ ಕೆಳಗಡೆ ಇಳಿಸ್ಕೊಂಡ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಸರುಕಾಳು ಪಲ್ಯ ನಮಗೆ ರೆಡಿ ಆಗುತ್ತೆ. ಅಷ್ಟರಲ್ಲಿ ನನ್ನ ಪಕ್ಕದಲ್ಲಿ ಅಕ್ಕಿ ರೊಟ್ಟಿ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ನಿಮಗೆ ಯಾವ ಸೈಜಲ್ಲಿ ಬೇಕು ಅಂತ ನೋಡಿ ತೊಗೊಂಡ್ರೆ ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ. ಆಮೇಲೆ ತಟ್ಟಕ್ಕೆ ಬಂದರೆ ನೀವು ತಟ್ಕೋಬೋದು, ಇಲ್ಲ ಈಸಿಯಾಗಿ ಚಪಾತಿ ಥರನೇ ನಾವು ಲಟ್ಟಿಸ್ಕೋಬೋದು. ನನಗೆ ಎಷ್ಟಾಗುತ್ತೋ ಅಷ್ಟನ್ನು ತಟ್ಕೊಂಡು ಉಳಿದಿದ್ದನ್ನು ನಾನು ಸೈಡ್ನ ಎಡ್ಜನ್ನ ಸ್ವಲ್ಪ ಉಜ್ಕೊಳ್ತೀನಿ. ಇವಾಗ ನೋಡಿ ಒಂದಿಷ್ಟೆಲ್ಲ ತಟ್ಟಿದ ಆದಮೇಲೆ ನನಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟಿಗೆ ನಾನು ಲಟ್ಟಿಸ್ಕೋಬೋದು. ಇದನ್ನು ನೋಡಿ ಇಷ್ಟು ತುಂಬ ಆಗಿದೆ. ಇದನ್ನು ಹಾಗೆ ಹಂಚಿನ ಮೇಲೆ ಎತ್ತಾಕೊಳ್ತಾ ಇದ್ದೀನಿ. ಎತ್ತಾಕೊಂಡ್ಮೇಲೆ ನಾನು ಬಟ್ಟೆಯಲ್ಲಿ ನೀರು ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಅದು ನನಗೆ ಅಭ್ಯಾಸ ಇರೋದ್ರಿಂದ ಕೈಯಲ್ಲೇ ಹಚ್ತಾ ಇದ್ದೀನಿ. ಒಂದು 5 to 7 ಮಿನಿಟ್ಸ್ ಆಗುತ್ತೆ 2 ಕಡೆ ಸರಿಯಾಗಿ ಬೇಯೋದಕ್ಕೆ. ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಇದನ್ನು ನಾನು ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಪ್ಲೇಟ್ಗೆ. ಒಂದು ಸುಡೋ ಅಷ್ಟರಲ್ಲಿ ಇನ್ನೊಂದನ್ನು ನಾವು ಆಲ್ರೆಡಿ ಉಜ್ಜಿ ರೆಡಿ ಮಾಡಿ ಇಟ್ಕೊಳ್ಬೋದು. ಅದರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಆಲ್ಮೋಸ್ಟ್ ನನ್ನ ರೊಟ್ಟೀಸ್ ಎಲ್ಲ ಇವತ್ತು ರೆಡಿ ಆಗೋಯಿತು ಬೇಗನೆ. ಇವಾಗ ಸರ್ವಿಂಗ್ ಮಾಡ್ತಾ ಇದ್ದೀನಿ ಹೆಸರುಕಾಳು ಪಲ್ಯ ಜೊತೆ. ತುಂಬ ಸಾಫ್ಟಾಗಿ ಬಂದಿತ್ತು ರೊಟ್ಟಿ ಕೂಡ. ಹೆಸರುಕಾಳು ಪಲ್ಯ ಕೂಡ ತುಂಬ ಟೇಸ್ಟಿಯಾಗೇ ಇತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.